ಹಲೋ ಮಕ್ಕಳೇ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ತಾನೇ ನಿಮ್ಮ ಪ್ರಿಪ್ರೇಟರಿ 3 ಎಕ್ಸಾಮ್ ಮುಗ್ದಿದೆ. ಈಗ ಅಂದರೆ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬಂತು. ಅದರಲ್ಲಿ ಒಂದಷ್ಟು ಟಫ್ ಕ್ವೆಶನ್ಸ್ ನಿಮಗೆ ಕಾಣಿಸಿರ್ಬೋದಲ್ವಾ? ಅಂದರೆ ಒಂದಷ್ಟು ಕ್ವೆಶನ್ಸಲ್ಲಿ ಕನ್ಫ್ಯೂಷನ್ ಆಗಿರ್ಬೋದು. ಸೊ ಅಂಥ ಕ್ವೆಶನ್ಸ್ನ ನಾವು ಇವತ್ತು ಸಾಲ್ವ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಈ ಸರಣಿ 3 ಪರೀಕ್ಷೆಯಲ್ಲಿ ಒಂದಷ್ಟು ಗೊಂದಲ ಉಂಟು ಮಾಡಿರುವಂಥ ಪ್ರಶ್ನೆಗಳೇನಿದ್ವು ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಹರಿಸಲಿಕ್ಕೆ ಹೋಗ್ತಿದ್ದೀವಿ. ಸೊ ಫಸ್ಟ್ ನೀವೇನು ಮಾಡ್ತೀರಾ, ನನಗೆ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಪ್ರಿಪ್ರೇಟರಿ 3ಅಲ್ಲಿ ನಿಮಗೆ ಮಾರ್ಕ್ಸ್ ಎಷ್ಟು ಬಂತು ಅಂತ ಹೇಳಬೇಕು. ಓಕೆ, ಕಾಮೆಂಟ್ ಸೆಕ್ಷನಿಗೆ ಹೋಗಿ ನಿಮ್ಮ ಸರಣಿ 3 ಪರೀಕ್ಷೆಯಲ್ಲಿ ಬಂದಿರುವಂಥ ಅಂಕಗಳೆಷ್ಟು ಅಂತ ನನಗೆ ಈಗಲೇ ಹೋಗಿ ತಿಳಿಸಿ, ಬೇಗ ಹೋಗಿ ಮಾಡಿ. ಸೊ ಯಾವುದು ಟಫ್ ಕ್ವೆಶನ್ಸ್ ಅಂತ ನೋಡೋಣ. ಈ ಕ್ವೆಶನ್ ಬಂದಿರ್ಬೋದು, ಕೆಮಿಸ್ಟ್ರಿಯ ಈ ಕ್ವೆಶನ್ ಇದ್ದಿರ್ಬೋದು, ಅಥವಾ ಬಯಾಲಜಿ ಏನಿದೆ ಅದರ ಈ 2 ಕ್ವೆಶನ್ಸ್ ಇದ್ದಿರ್ಬೋದು. ಸೊ ಇದರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಇದಕ್ಕಿಂತ ಜಾಸ್ತಿ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೇನೆ ನಾನು. ಸೊ ಅಂದರೆ ರಸಾಯನಶಾಸ್ತ್ರ, ಜೀವಶಾಸ್ತ್ರದಲ್ಲಿ ಈ ಪ್ರಶ್ನೆಗಳಲ್ಲಿ ನಿಮಗೆ ಗೊಂದಲ ಆಗಿರ್ಬೋದು ಮಕ್ಕಳ. ಸೊ ಅದನ್ನು ನಾನು ಇವತ್ತು ಬಗೆಹರಿಸಕ್ಕೆ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಮಾತು ನಿಮಗೆ ಹೇಳಬೇಕು. ನಮ್ಮ ಚಾನಲ್ ಏನಿದೆ ಮಕ್ಕಳ, ಇದರಲ್ಲಿ ಬರುವಂತಹ ವ್ಯೂಸ್, ನಮಗೆ ವ್ಯೂಸ್ ಸಿಗತ್ತೆ ಅಲ್ವಾ? ಇಲ್ಲಿ ನಮಗೆ ಆಲ್ಮೋಸ್ಟ್ 5 ಮಿಲಿಯನ್ ವ್ಯೂಗಳ ಲೆಕ್ಕ ಇದೆ. ಬರೀ ಈ ತಿಂಗಳು ಅನ್ಸುತ್ತೆ, ಈ ತಿಂಗಳು ಅಥವಾ ಹಿಂದಿನ ತಿಂಗಳು ಸೇರಿಸಿ 5 ಮಿಲಿಯನ್ ವ್ಯೂಸ್ ಇದೆ. ಅದರಲ್ಲಿ 4 ಮಿಲಿಯನ್ ಆಲ್ಮೋಸ್ಟ್ ವ್ಯೂಸ್ ಬರ್ತಿದೆ. 4 ಮಿಲಿಯನ್ 5 ಲಕ್ಷ 56,86,000 ಕರೆಕ್ಟು. 5 ಮಿಲಿಯನ್ ವ್ಯೂಸಲ್ಲಿ ಆಲ್ಮೋಸ್ಟ್ 4 ಮಿಲಿಯನ್ ವ್ಯೂಸ್ ನಮಗೆ ಸಬ್ಸ್ಕ್ರೈಬ್ ಆಗದಿರುವಂತಹ ಸ್ಟೂಡೆಂಟ್ಸಿಂದ ಬರ್ತಿದೆ. ಓಕೆ, ನಾವು ಚಾನಲ್ನ ನಡೆಸ್ತಿರೋದು ನಿಮಗೋಸ್ಕರ. ನಿಮಗೆ ನಮ್ಮ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋ ಬಗ್ಗೆ ಅಪ್ಡೇಟ್ ಬೇಕು, ಚಾನಲಲ್ಲಿ ನಡೆಯುವಂತಹ ಪ್ರತಿಯೊಂದು ಲೈವ್ ಬಗ್ಗೆ ಅಪ್ಡೇಟ್ ಬೇಕು ಅಂದರೆ ನೀವು ಹೀಗೆ ನಾಟ್ ಸಬ್ಸ್ಕ್ರೈಬ್ ಆಗಿ ಕೂತ್ಕೊಂಡ್ರೆ ಅಪ್ಡೇಟ್ ಸಿಗೋದಿಲ್ಲ ಮಕ್ಕಳ. ನೀವೇನೇ ಬರುವಂತಹ ವಿಡಿಯೋಗಳ ಬಗ್ಗೆ ಮಾಹಿತಿನ ಕಳ್ಕೊತೀರಾ, ಆಪರ್ಚುನಿಟಿನ ಕಳ್ಕೊತೀರಾ. ಇಂಥ ಆಪರ್ಚುನಿಟಿನ ನೀವು ಕಳ್ಕೋಬಾರ್ದು ಅಂದರೆ ಫಸ್ಟ್ ಹೋಗಿ ಏನು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ಫಸ್ಟ್ ಸಬ್ಸ್ಕ್ರೈಬ್ ಟು ದ ಚಾನಲ್. ನೀವು ಕೇಳ್ಬೋದು ಏನಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು, ನಾನು ಹಾಗೆ ವಿಡಿಯೋನ ನೋಡ್ತೀನಿ ಅಂತ. ನಾನು ಇಲ್ಲಿ ತೋರಿಸ್ತೀನಿ. ಪ್ರಿಪ್ರೇಟರಿ 2 ಮುಂಚೆ ನಡೆದಿದ್ದಂತಹ ಸೈನ್ಸಿನ ಲೈವ್. ಓಕೆ, ಪ್ರಿಪ್ರೇಟರಿ 3 ನಿಮ್ಮ 27ನೇ ತಾರೀಕು ನಿಮ್ಮ ಸರಣಿ 3 ಪರೀಕ್ಷೆ ಏನಿತ್ತು ಅದರ ಹಿಂದಿನ ದಿನ ನಡೆದಿದ್ದಂತಹ ಸೈನ್ಸ್ ಶಾರ್ಟ್ ಕ್ವೆಶನ್ಸ್ ಲೈವ್ ಬಗ್ಗೆ ಮಕ್ಕಳು ಹಾಕಿರುವಂತಹ ಕಾಮೆಂಟ್ಸ್ ಇವು. ಏನಂತ ಹೇಳ್ತಿದ್ದಾರೆ, ಮ್ಯಾಮ್ ದ ಎಕ್ಸಾಕ್ಟ್ ಸೇಮ್ ಕಾನ್ಸೆಪ್ಟ್ಸ್ ಯು ಎಕ್ಸ್ಪ್ಲೇನ್ಡ್ ವರ್ ಆಲ್ಸೋ ಆಸ್ಕ್ಡ್. ಓಕೆ, ನಾನು ಹೇಳ್ಕೊಟ್ಟಿದ್ದಂಥ ಕಾನ್ಸೆಪ್ಟ್ಸೇ ತೆಗೆದುಕೊಂಡು ಪ್ರಶ್ನೆಗಳು ನಿಮ್ಮ ಸರಣಿ 3 ಪರೀಕ್ಷೆಯಲ್ಲಿ ಬಂದಿತ್ತು. ಇಲ್ಲಿ ಇನ್ನೊಂದು ಮಗು ಏನಂತ ಹೇಳ್ತಿದ್ದಾರೆ, ಇಟ್ ಈಸ್ ಅನ್ಬಿಲೀವಬಲ್ ದಟ್ ಯೆಸ್ಟರ್ಡೇ ವಾಟ್ ಹರ್ಷಿತಾ ಮ್ಯಾಮ್ ಥಾಟ್ ಅಸ್ ಎಕ್ಸಾಕ್ಟ್ಲಿ ದ ಸೇಮ್ ಕ್ವೆಶನ್ಸ್ ಅಪಿಯರ್ಡ್ ಇನ್ ದ ಪ್ರಿಪ್ರೇಟರಿ 3 ಎಕ್ಸಾಮ್ಸ್. ಸೊ ನಿಮಗೆ ಈ ಕಾಮೆಂಟ್ಸ್ ಮಕ್ಕಳು ಹಾಕಿರುವಂತಹ ಕಾಮೆಂಟ್ಸ್, ನಾವು ಖುದ್ದಾಗಿ ಹಾಕಿರುವಂತಹ ಕಾಮೆಂಟ್ಸ್ ಅಲ್ಲ, ಮಕ್ಕಳು ಹಾಕಿರುವಂತಹ ಈ ಕಾಮೆಂಟ್ಸು ನಿಮಗೆ ತೋರಿಸ್ಬೇಕು ಪರೀಕ್ಷೆ ಚಾನಲಲ್ಲಿ ನಡೆಯುವಂತಹ ವಿಡಿಯೋಸಿಂದ ಎಷ್ಟು ವ್ಯಾಲ್ಯೂ ನೀವು ಪಡ್ಕೋಬಹುದಂತ. ಓಕೆ, ನೀವು ಆ ಶಾರ್ಟ್ ಕ್ವೆಶನ್ಸ್ ಲೈವ್ನ ಅಟೆಂಡ್ ಮಾಡಿದರೆ ಮಕ್ಕಳ, ನಿಮಗೆ ಖಂಡಿತ ಸೈನ್ಸ್ ಎಕ್ಸಾಮಲ್ಲಿ 70+ ಸಿಗ್ತಿತ್ತು. ಅಂಥ ಶಾರ್ಟ್ ಕ್ವೆಶನ್ಸ್ ಲೈವ್ ಆಗಿತ್ತು ಅದು. ಸೊ ಇಂಥ ಲೈವ್ಗಳ ಬಗ್ಗೆ ಮಾಹಿತಿ ನೀವು ಮಿಸ್ ಮಾಡಬಾರ್ದು, ಅಪ್ಡೇಟ್ಗಳನ್ನ ಮಿಸ್ ಮಾಡಬಾರ್ದು, ಶಾರ್ಟ್ಸ್ಗಳನ್ನ ಮಿಸ್ ಮಾಡಬಾರ್ದು ಅಂದರೆ ದಿಸ್ ಈಸ್ ದ ಟೈಮ್ ಫಾರ್ ಯು ಟು ಗೋ ಸಬ್ಸ್ಕ್ರೈಬ್. ಇನ್ನೇನು 10 ದಿನ 12 ದಿನ ಏನೋ ಬಾಕಿ ಇರತ್ತೆ. ಈ ವಿಡಿಯೋ 5ನೇ ತಾರೀಕು 6ನೇ ತಾರೀಕು 7ನೇ ತಾರೀಕು ವಿಡಿಯೋ ಹೋಗ್ತಿದೆ ಅಂದರೆ ನಿಮ್ಮ ಎಕ್ಸಾಮಿಗೆ 1 ವಾರ ಮಾತ್ರ ಉಳಿದಿರುತ್ತೆ. 1 ವಾರಕ್ಕೆ ಒಂದು 2-3 ದಿನ ಆಚೆ ಈಚೆ. ಸೊ ನೀವು ಈಗ ಪರೀಕ್ಷೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಯಾವಾಗ ಸಬ್ಸ್ಕ್ರೈಬ್ ಆಗಿನೂ ಪ್ರಯೋಜನ ಇರಲ್ಲ. ಸೊ ಗೋ ಸಬ್ಸ್ಕ್ರೈಬ್ ಟು ದ ಚಾನಲ್ ರೈಟ್ ನಾವು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಆಫ್. ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಲುಕ್ ಅಟ್ ದ ಫಸ್ಟ್ ಕ್ವೆಶನ್ ದಟ್ ಐ ಥಾಟ್, ನನಗನ್ನಿಸ್ತು ನಿಮಗೆ ಇದು ಟಫ್ ಅನ್ಸಿರ್ಬೋದಂತ, ಅದಕ್ಕೆ ಇದನ್ನು ಸಾಲ್ವ್ ಮಾಡೋಕ್ಕೆ ಇಲ್ಲಿ ಹೋಗ್ತಿದ್ದೀನಿ. ವಾಟ್ ಇಸ್ ಇಟ್? ಹೋಮೋಲೋಗಸ್ ಸೀರೀಸ್ ಏನಿದೆ ಇದನ್ನು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. 2 ಸರಣಿನ ಕೊಟ್ಟಿದ್ದಾರೆ ಹಾಗೂ ಅನುರೂಪ ಶ್ರೇಣಿ ಯಾವುದು ಇದನ್ನು ಗುರ್ತಿಡಿರಿ ಅಂತ ನಿಮಗೆ ಹೇಳಿದ್ದಾರೆ. ಹೋಮೋಲೋಗಸ್ ಸೀರೀಸ್ನು ಮೇನ್ ಪಾಯಿಂಟ್ ಏನು ಮಕ್ಕಳ, CH2 ಯೂನಿಟ್ ಡಿಫ್ರೆನ್ಸ್ ಇರಬೇಕು. ಓಕೆ, ಫಸ್ಟ್ ಕಂಪೌಂಡ್ ಮತ್ತು ನೆಕ್ಸ್ಟ್ ಕಂಪೌಂಡ್ ನಡುವೆ CH2 ಯೂನಿಟಿನ ಡಿಫ್ರೆನ್ಸ್ ಇರಬೇಕು. ಮೊದಲನೇ ಸದಸ್ಯ ಸಂಯುಕ್ತ, ಎರಡನೇ ಅದರ ಮುಂದೆ ಬರುವಂತಹ ಸದಸ್ಯ ಸಂಯುಕ್ತ ಏನಿದೆ ಇದರ ನಡುವೆ CH2 ಘಟಕದ ವ್ಯತ್ಯಾಸ ಇರಬೇಕು. ಮಕ್ಕಳು, ಐ ಆಮ್ ಸಾರಿ ಇಫ್ ಐ ಆಮ್ ನಾಟ್ ಏಬಲ್ ಟು ಪ್ರನೌನ್ಸ್ ಸರ್ಟನ್ ವರ್ಡ್ಸ್. ನನಗೆ ನೆಗಡಿ ಕೆಮ್ಮು ಎಲ್ಲ ಇದೆ, ಅದಕ್ಕೋಸ್ಕರ ಒಂದಷ್ಟು ಶಬ್ದಗಳನ್ನ ನಾನು ಸರಿಯಾಗಿ ಉಚ್ಚರಿಸ್ಲಿಕ್ಕೆ ಆಗ್ತಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಟ್ ಎಸ್, ಒಂದು
ಒಂದು ಕಾರ್ಬನ್ನ ಸೇರಿಸ್ಬೇಕು, 2 ಹೈಡ್ರೋಜನ್ನ ಸೇರಿಸಿದಾಗ ಮುಂದಿನ ಸಂಯುಕ್ತ ಸಿಗತ್ತೆ. ಮೊದಲನೆಯ ಹಾಗೂ ಎರಡನೆಯ ಸಂಯುಕ್ತದ ನಡುವೆ 1 ಕಾರ್ಬನ್ 2 ಹೈಡ್ರೋಜನ್ನಿನ ವ್ಯತ್ಯಾಸ ನಿಮಗೆ ಕಾಣಿಸ್ಬೇಕು. ಅದು ಕಾಣಿಸ್ತಿರುವಂತಹ ಸರಣಿ ಯಾವುದು? ಇಲ್ಲಿ ನೋಡಿ, C3H6 ಇದೆ, C4H8 ಇದೆ, C5H10 ಇದೆ, C6H12 ಇದೆ. ಆಯ್ತಾ? ಸೊ ಇದರಲ್ಲಿ ನೋಡ್ತಿದ್ದಂಗೆ 3 + 1 4, 4 + 1 5, 5 + 1 6. ಸೊ ಒಂದೊಂದು ಕಾರ್ಬನ್ನಿನ ವ್ಯತ್ಯಾಸ ಇದೆ. ಹಾಗೂ 6 + 2 8, 8 + 2 10, 10 + 2 12. 2 ಹೈಡ್ರೋಜನ್ನಿನ ವ್ಯತ್ಯಾಸ ಇದೆ. ಸೊ ಮೊದಲನೆಯ ಶ್ರೇಣಿ ಏನಿದೆ ಇದು ಅನುರೂಪ ಶ್ರೇಣಿ ಅಂತ ನೀವು ಖಡಾಖಂಡಿತವಾಗಿ ಬರಿಬಹುದು. ಫಸ್ಟ್ ಸೀರೀಸ್ ಇಸ್ ಡೆಫಿನೆಟ್ಲಿ ಹೋಮೋಲೋಗಸ್ ಸೀರೀಸ್ ಅಂತ ನೀವು ಬರಿಬಹುದು. ಸೆಕೆಂಡ್ ಸೀರೀಸ್ ನೀವು ನೋಡಿದ್ರೆ ಇಲ್ಲಿ ನೋಡಿ, CH3 ಓಕೆ, ಇಲ್ಲಿ CH3OH ಓಕೆ, ಫಸ್ಟ್ ಮೆಂಬರು. C2H5OH, ದಿಸ್ ಇಸ್ ಗುಡ್, ಯಾಕಂದರೆ ಒಂದು ಕಾರ್ಬನ್ ಆ್ಯಡ್ ಆಗಿದೆ, 2 ಹೈಡ್ರೋಜನ್ ಆ್ಯಡ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ C3H2OH. ಇಲ್ಲಿ ನೋಡಿ ತಪ್ಪು ಬಂದಿದ್ದು. ಆಯ್ತಾ? ಇಲ್ಲಿ ತಪ್ಪು ಅಂದರೆ ಇದು ಶ್ರೇಣಿ, ಅನುರೂಪ ಶ್ರೇಣಿ ಅಲ್ಲ ಅಂತ ನಮಗೆ ತೋರಿಸ್ತಿದೆ. ದಿಸ್ ಇಸ್ ನಾಟ್ ಹೋಮೋಲೋಗಸ್ ಸೀರೀಸ್ ಅಂತ ನಮಗೆ ತೋರಿಸ್ತಿದೆ. ಆಯ್ತಾ? ವೈ ಇಸ್ ದಿಸ್ ಹ್ಯಾಪ್ನಿಂಗ್ ಮಕ್ಕಳ? C3H2 ಏನಿದೆ ಇಲ್ಲಿ C3H2 ಬಂದಿದೆ. ನಾನು ಕಾಪಿ ಮಾಡಬೇಕಾದ್ರೆ ಏನಾದರೂ ತಪ್ಪಾಗಿ ಕಾಪಿ ಮಾಡಿದ್ನಾ? ಐ ಆಮ್ ಜಸ್ಟ್ ಗೋಯಿಂಗ್ ಟು ಡಬಲ್ ಚೆಕ್. ಆಯಿತಾ? ಆಮೇಲೆ ನನ್ನ ಕಡೆಯಿಂದ ನಿಮಗೆ ಮಿಸ್ಟೇಕ್ ಆಗಬಾರ್ದು, ಅದಕ್ಕೆ ನಾನು ಇನ್ನೊಂದು ಸತಿ ಪ್ರಶ್ನೆನ ತೆಗೆದು ನೋಡ್ತೀನಿ ಸರಿಯಾಗಿ ನಾನು ಕಾಪಿ ಮಾಡಿದ್ದೀನ ಪ್ರಶ್ನೆನ ಅಂತ. ಆ್ಯಂಡ್ ದೆನ್ ಐ ವಿಲ್ ಬಿ ಏಬಲ್ ಟು ಕನ್ಫರ್ಮ್ ಇಟ್ ಟು ಯು. ಬಟ್ ಇನ್ ದ ಮೀನ್ ವೈಲ್ ನೀವು ಹೋಗ್ಬಿಟ್ಟು ಏನು ಮಾಡ್ಬೋದು, ಏನು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೂ ಇಟ್ ರೈಟ್ ಅವೇ. ಜಸ್ಟ್ ಗಿವ್ ಮಿ 1 ಸೆಕೆಂಡ್, ಕ್ವೆಶನ್ ಕರೆಕ್ಟಾಗಿ ಕಾಪಿ ಆಗಿದೆಯಾ ಅಂತ ಐ ಆಮ್ ಗೋಯಿಂಗ್ ಟು ಚೆಕ್. ಓಕೆ, ಎಸ್, ಇಲ್ಲಿದೆ ಕ್ವೆಶನ್ನು. ಎಸ್, ಓಕೆ, ಬ್ಯೂಟಿಫುಲ್. C3H2 ಅಂತಾನೆ ಇದೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ, C3H2 ಅಂತ ಇದೆ. ಸೊ ದಿಸ್ ಈಸ್ ನಾಟ್ ಹೋಮೋಲೋಗಸ್ ಸೀರೀಸ್. ಎರಡನೆಯ ಶ್ರೇಣಿ ಏನಿದೆ ಇದು ಅನುರೂಪ ಶ್ರೇಣಿ ಅಲ್ಲ ಅಂತ ನೀವು ಖಂಡಿತವಾಗಿಯೂ ಬರೀಬಹುದು. ಓಕೆನಾ ಮಕ್ಕಳ? ಸೊ ಈ ರೀತಿ ಪ್ರಶ್ನೆಗೆ ಉತ್ತರನ ನೀವು ನೀಡಬೇಕಾಗತ್ತೆ. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶನ್. ಎಸ್, ದಿಸ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಇದನ್ನ ಕೂಡ ನಾನು ಶಾರ್ಟ್ ಕ್ವೆಶನ್ ಅಲ್ಲಿ ಒಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಫೆರಸ್ ಸಲ್ಫೇಟ್ ಹೀಟಿಂಗ್ ಆದಾಗ ಕಲರ್ ಚೇಂಜ್ ಏನಾಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂದರೆ ಕಬ್ಬಿಣದ ಸಲ್ಫೇಟ್ನ ಕಾಸಿದಾಗ ಬಣ್ಣದ ಬದಲಾವಣೆ ಏನಾಗುತ್ತೆ ಅಂತ ನಾನು ವಿವರಿಸಿದ್ದೆ. ಇಲ್ಲೇನು ಕೇಳ್ತಿದ್ದಾರೆ, ಅನಲೈಸ್ ದ ಆಕ್ಟಿವಿಟಿ ಡೆಪಿಕ್ಟೆಡ್ ಇನ್ ದ ಗಿವನ್ ಫಿಗರ್. ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ನ ಹೀಟ್ ಮಾಡಿದಾಗ ಕಲರ್ ಮತ್ತು ಕ್ರಿಸ್ಟಲಿನ್ ನೇಚರ್ ಸೇಮ್ ಆಗಿ ಇರತ್ತಾ? ರೀಸನ್ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಿದ್ದಾರೆ. ಈ ರೇಖಾಚಿತ್ರ ಏನಿದೆ ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ, ಕನ್ನಡ ಮಾಧ್ಯಮದ ಮಕ್ಕಳು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳಿ. ನಾನು ಕೇವಲ ನನಗೆ ಸಿಕ್ಕಿದ್ದು ಇಂಗ್ಲೀಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆ, ಅದಕ್ಕೆ ಇಂಗ್ಲೀಷ್ ಮಾಧ್ಯಮ ಮಾತ್ರ ಹಾಕಿದ್ದೀನಿ. ಸೊ ಇದರಲ್ಲಿ ಏನು ಹೇಳ್ತಿದ್ದಾರೆ, ಇದರಲ್ಲಿ ಫೆರಸ್ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್ ಏನಿದೆ ಇದನ್ನು ಕಾಸ್ತಿದ್ದಾರೆ. ಕಾಸುವಿಕೆ ನಡೆಸಿದಾಗ ಕಬ್ಬಿಣದ ಸಲ್ಫೇಟಿನ ಬಣ್ಣ ಹಾಗೂ ಇದರ ಸ್ಫಟಿಕ ಅಲ್ಲ, ಸ್ಫಟಿಕದ ಏನು ರಚನೆ ಏನಿದೆ ಅದೇ ರೀತಿ ಇರತ್ತಾ ಅಂತ ಕೇಳ್ತಿದ್ದಾರೆ. ಸೊ ಫೆರಸ್ ಸಲ್ಫೇಟ್, ಐರನ್ ಸಲ್ಫೇಟ್ನ ನೀವು ಐರನ್ ಸಲ್ಫೇಟ್ ಆ್ಯಕ್ಚುಲಿ ಫೆರಸ್ ಸಲ್ಫೇಟ್ 7H2O ಅಲಾಂಗ್ ವಿತ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಪ್ರೆಸೆಂಟ್ ಇರುತ್ತೆ. ಆಯಿತಾ? ಅಂದರೆ ಸ್ಫಟಿಕೀಕರಣದ ನೀರಿನ ಒಟ್ಟಿಗೆ ಅದು ಏನು ಇರತ್ತೆ. ಆಯಿತಾ? ಕಬ್ಬಿಣದ ಸಲ್ಫೇಟ್ ಇದಕ್ಕೆ ನಾವು ಹೀಟ್ ಮಾಡಿದಾಗ, ಇದನ್ನು ಕಾಸಿದಾಗ ಏನಾಗುತ್ತೆ, ಈ ನೀರೇನಿದೆ ಈ ನೀರು ಆವಿಯಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ಈ ನೀರನ್ನು ಕಳ್ಕೊಳ್ಳುತ್ತೆ. ಆಯಿತಾ? ಕಬ್ಬಿಣದ ಸಲ್ಫೇಟ್. ಸೊ ಒರಿಜಿನಲಿ ಗ್ರೀನ್ ಕಲರ್ ಇದ್ದಿದ್ದ ಫೆರಸ್ ಸಲ್ಫೇಟ್ ಇಸ್ ಗೋಯಿಂಗ್ ಟು ಟರ್ನ್ ವೈಟ್ ಅಪಾನ್ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಓಕೆ, ಇನ್ನೂ ಜಾಸ್ತಿ ಹೀಟ್ ಮಾಡಿದಾಗ ಅಪಾನ್ ಫರ್ದರ್ ಹೀಟಿಂಗ್ ಮಕ್ಕಳ ಇದು ಫೆರಿಕ್ ಆಕ್ಸೈಡ್ನ ಕೊಡುತ್ತೆ ನಮಗೆ, Fe2O3ನ ಕೊಡುತ್ತೆ. ಇದು ರೆಡ್ಡಿಶ್ ಬ್ರೌನ್ ಇನ್ ಕಲರ್ ಆಗಿರುತ್ತೆ. ಇನ್ನೂ ಹೆಚ್ಚು ಕಾಸಿದಾಗ ನಮಗೆ ಸ್ಫಟಿಕೀಕರಣದ ನೀರಂತೂ ಹೊಟ್ಟೋಗಿ ಹಸಿರು ಬಣ್ಣ ಬಿಳಿ ಬಣ್ಣ ಆಯಿತು. ಬಿಳಿ ಬಣ್ಣ ಆದಮೇಲೆ ಇನ್ನೂ ಜಾಸ್ತಿ ನಾವು ಕಾಸುವಿಕೆಯನ್ನು ನಡೆಸಿದಾಗ ಕಬ್ಬಿಣದ ಆಕ್ಸೈಡ್ ಸಿಗತ್ತೆ. ಇದರಿಂದ ಇದು
ಕೆಂಪು ಮಿಶ್ರಿತ ಕಂದು ಬಣ್ಣವಾಗಿ ಪರಿವರ್ತನೆ ಆಗತ್ತೆ. ಓಕೆ, ಸ್ಫಟಿಕದ ಏನು ಸ್ವಭಾವಕ್ಕೆ ಬಂದಾಗ ಸ್ಫಟಿಕ ಸ್ವಭಾವ ಏನಿದೆ ಅದು ಹೋಗ್ಬಿಟ್ಟು ಸ್ಫಟಿಕವಲ್ಲದ ಸ್ವಭಾವ ಬರುತ್ತೆ ಈ ಪುಡಿಗೆ. ಆಯ್ತಾ, ಸ್ಫಟಿಕದ ರೀತಿಯಲ್ಲಿ ಇದ್ದಿದ್ದಂತಹ ಪುಡಿ ಏನಿದೆ ಸ್ಫಟಿಕವಲ್ಲದ ಒಂದು ರಚನೆಯನ್ನ ಪಡೆದುಕೊಳ್ಳುತ್ತೆ. ಕ್ರಿಸ್ಟಲಿನ್ ನೇಚರಿಗೆ ಬಂದಾಗ ಕ್ರಿಸ್ಟಲ್ಸ್ ಏನಿತ್ತು, ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಏನಿತ್ತು ಅದು ಅಮಾರ್ಫಸ್ ಅಂತ ಒಂದು ಪದ ಬರುತ್ತೆ. ಅಮಾರ್ಫಸ್ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಬಟ್ ಬೇಸಿಕಲಿ ಒಂದು ಪೌಡರ್ ರೀತಿಯ ಫಾರ್ಮಿಗೆ ಚೇಂಜ್ ಆಗುತ್ತೆ. ಓಕೆನಾ ಮಕ್ಕಳ? ಸೊ ಇದನ್ನ ಆನ್ಸರ್ ರೀತಿಯಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಆ್ಯಡ್ ಇದನ್ನೇ PDF ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋಕ್ಕೆ ಕೂಡ ನಾನು ಪ್ರಯತ್ನ ಮಾಡ್ತೀನಿ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಯುಮೆಂಟ್ ಸಿಕ್ಕರೆ ನೀವು ಅಲ್ಲಿಂದಾನೇ ಆನ್ಸರ್ನ ನೋಡ್ಕೋಬಹುದು. ಓಕೆನಾ? ಸೊ ಈ ರೀತಿ ಆನ್ಸರ್ನ ಬರಿಬೇಕು. ನೆಕ್ಸ್ಟ್, ಡಿಸ್ಟಿಲ್ಡ್ ವಾಟರ್ನ ಯೂಟಿಲೈಸ್ ಮಾಡಿಕೊಂಡು ಕಾನ್ಸಂಟ್ರೇಟೆಡ್ ಆ್ಯಸಿಡ್ನ ನಾವು ಕಾನ್ಸಂಟ್ರೇಷನ್ ಹೇಗೆ ಡಿಕ್ರೀಸ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಓಕೆನಾ? ಅಂದರೆ ಬಟ್ಟಿ ಇಳಿಸಿದ ನೀರನ್ನು ಬಳಸ್ಕೊಂಡು ನಾವು ಸಾರೀಕೃತ ಆಮ್ಲನ ಹೇಗೆ ದುರ್ಬಲಗೊಳಿಸಬಹುದು ಅಂತ ಕೇಳ್ತಿದ್ದಾರೆ. ಅಥವಾ ನೇರವಾಗಿ ಕೇಳಿಲ್ಲ, ಇಲ್ಲಿ ಸ್ವಲ್ಪ ನಿಮಗೆ ಬೇರೆ ಥರದಲ್ಲಿ ಕೇಳ್ತಿದ್ದಾರೆ. ಏನು, ಆಮ್ಲದ ಸಾಂದ್ರತೆನ ಹೇಗೆ ಕಡಿಮೆ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಆಮ್ಲದ ಸಾಂದ್ರತೆ ಕಡಿಮೆ ಮಾಡೋದು ಅಂದ್ರೇನು, ಆಮ್ಲದಲ್ಲಿರುವಂತಹ H3O+ ಹೈಡ್ರೋನಿಯಂ ಅಯಾನಿನ ಸಾಂದ್ರತೆನ ಕಡಿಮೆ ಮಾಡೋದು. ಓಕೆ, ವಾಟ್ ಡು ದೇ ಮೀನ್ ಬೈ ಡಿಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ಆಸಿಡ್? ದೇ ಬೇಸಿಕಲಿ ಟೆಲಿಂಗ್ ಯು ಹೈಡ್ರೋನಿಯಂ ಅಯಾನಿನ ಕಾನ್ಸಂಟ್ರೇಷನ್ನ ಕಡಿಮೆ ಹೇಗೆ ಮಾಡೋದು ಹೇಳಿ ಅಂತ ಕೇಳ್ತಿದ್ದಾರೆ. ವಾಟ್ ಆರ್ ಯು ಗೋಯಿಂಗ್ ಟು ರೈಟ್? ಯು ಆರ್ ಬ್ಲೈಂಡ್ಲಿ ಗೋಯಿಂಗ್ ಟು ರೈಟ್ ಅಬೌಟ್ ಡೈಲ್ಯೂಷನ್. ಪರ್ ಯೂನಿಟ್ ವಾಲ್ಯೂಮ್ ಆಫ್ ಹೈಡ್ರೋನಿಯಂ ಅಯಾನ್ಸ್ನ ಕಡಿಮೆ ಮಾಡ್ತಿದ್ದೀವಿ ನಾವು. ಆಯಿತಾ, ಘಟಕ ಸಾಂದ್ರತೆ ಏನಿರುತ್ತೆ ಹೈಡ್ರೋನಿಯಂ ಅಯಾನ್ದು ಅದನ್ನು ಕಡಿಮೆ ಮಾಡ್ತಿದ್ದೀವಿ. ಸೊ ಸಾರರಿಕ್ತಗೊಳಿಸುವಿಕೆನ ಮಾಡ್ತಿದ್ದೀವಿ. ಓಕೆನಾ? ಸೊ ನೀವೇನು ಮಾಡ್ತೀರಾ, ಡೈಲ್ಯೂಷನ್ ಬಗ್ಗೆ ಬರೀತೀರಾ. ಡೈಲ್ಯೂಷನ್ ಬಗ್ಗೆ ಬರೆದ್ಬಿಟ್ಟು ಸ್ವಲ್ಪ ಅದರ ಪ್ರಿಕಾಷನರಿ ಮೆಷರ್ಸ್ ಬಗ್ಗೆ ಬರೆದ್ರೆ ಸಾಕಾಗತ್ತೆ. ಕಾನ್ಸ್ಟೆಂಟ್ ಸ್ಟಿರಿಂಗ್ ಇರಬೇಕು, ಡ್ರಾಪ್ ವೈಸ್ ಹಾಕಬೇಕು, ಆ್ಯಸಿಡ್ನ ವಾಟರಿಗೆ ಆ್ಯಡ್ ಮಾಡಬೇಕು, ಲಾರ್ಜ್ ಅಮೌಂಟ್ ಆಫ್ ವಾಟರ್, ಇದು ಹೈಲಿ ಎಕ್ಸೋಥರ್ಮಿಕ್ ಪ್ರಾಸೆಸ್, ಈ ಎಲ್ಲ ಡೀಟೇಲ್ಸ್ನ ನೀವು ಲಿಸ್ಟ್ ಮಾಡ್ತೀರಾ. ಅಂದರೆ ಸಾರರಿಕ್ತಗೊಳಿಸುವಿಕೆ ಅದರ ವಿವರಣೆ ಬರೆದ್ಬಿಟ್ಟು ಹೈಡ್ರೋನಿಯಮಿನ ಸಾಂದ್ರತೆ ಕಡಿಮೆ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಈ ರೀತಿ ವಿವರಣೆಯನ್ನು ಬರೆದ್ಬಿಟ್ಟು ಸ್ವಲ್ಪ ಇದು ಒಂದು ಬಹಿರುಷ್ಣಕ ಕ್ರಿಯೆ, ಮುನ್ನೆಚ್ಚರಿಕೆಗಳೇನಿದೆ ಇದನ್ನ ಬರಿಬೇಕು. ಕಡಿಮೆ ಆಮ್ಲನ ಹೆಚ್ಚು ನೀರಿಗೆ ಬೆರೆಸಬೇಕು, ನಿರಂತರ ಕುಲುಕುವಿಕೆನ ನೋಡ್ಕೋಬೇಕು, ಪ್ರಣಾಳದ ಗೋಡೆಗೆ ಅಂಟಿಸ್ಕೊಂಡು ಆಮ್ಲನ ಹಾಕಬೇಕು. ಸೊ ಈ ಚಿಕ್ಕ ಚಿಕ್ಕ ಮಾಹಿತಿಗಳನ್ನ ನೀವು ಬರಿಬೇಕಾಗತ್ತೆ. ಓಕೆ, ಅದನ್ನ ತೋರಿಸ್ತೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಆನ್ಸರ್ ಇದೆ. ಐ ಆಮ್ ಗೋಯಿಂಗ್ ಟು ಶೋ to you. Doctors suggest to take milk of magnesia at the time of indigestion. ಸೊ ಇದು ಕನ್ಫ್ಯೂಸ್ ಆಗಿರಬಹುದು ಒಂದಷ್ಟು ಸ್ಟೂಡೆಂಟ್ಸ್ಗೆ ಅಂತ ಹಾಕಿದ್ದೀನಿ. ಸೊ ಇಂಡೈಜೆಷನ್ ಅಂದರೆ ಏನು, ಅಸಿಡಿಟಿ. ಆಯಿತಾ, ಅಸಿಡಿಟಿ ಏನಿಂದ ಕಾಸ್ ಆಗುತ್ತೆ, ನಮ್ಮ ಸ್ಟಮಕ್ ಏನಿದೆ ಲಾರ್ಜ್ ಅಮೌಂಟ್ ಆಫ್ HClನ ಪ್ರೊಡ್ಯೂಸ್ ಮಾಡಿದ್ರೆ ಅಸಿಡಿಟಿ ಕಾಸ್ ಆಗುತ್ತೆ. ಓಕೆನಾ ಮಕ್ಕಳ? ಸೊ ಅಸಿಡಿಟಿನ ಬೀಟ್ ಮಾಡಲಿಕ್ಕೆ, ಅಸಿಡಿಟಿಗೆ ಸೊಲ್ಯೂಷನ್ ಆಗಿ ನಾವು ನ್ಯೂಟ್ರಲೈಸ್ ಮಾಡಬೇಕು, ಬರ್ತಿರುವಂತಹ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡಬೇಕು. ಇದಕ್ಕೆ ಮೈಲ್ಡ್ ಬೇಸ್ನ ಯೂಟಿಲೈಸ್ ಮಾಡಬೇಕು. ಆ್ಯಂಡ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಏನಿದೆ, ದಿಸ್ ಇಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಆಯಿತಾ, ಸೊ ದಿಸ್ ಹೆಲ್ಪ್ಸ್ ಅಸ್ ಇನ್ ನ್ಯೂಟ್ರಲೈಸೇಷನ್ ಆಫ್ ದಿಸ್ ಆ್ಯಸಿಡ್. ಓಕೆ, ಅಜೀರ್ಣ ಅಂದರೆ ಏನು ಮಕ್ಕಳ, ಆಮ್ಲೀಯತೆ. ಆಯಿತಾ, ಆಮ್ಲೀಯತೆ ಯಾವಾಗ ಆಗುತ್ತೆ, ಜಠರದಲ್ಲಿ ತುಂಬ ಹೆಚ್ಚು ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆದಾಗ. ಸೊ ಈ ಹೈಡ್ರೋಕ್ಲೋರಿಕ್ ಆಮ್ಲ, ಹೆಚ್ಚುವರಿ ಹೈಡ್ರೋಕ್ಲೋರಿಕ್ ಆಮ್ಲನ ನಾವು ತಟಸ್ಥಗೊಳಿಸಬೇಕು. ತಟಸ್ಥಗೊಳಿಸಲಿಕ್ಕೆ ಸೌಮ್ಯವಾದ ಪ್ರತ್ಯಾಮ್ಲನ ಬಳಸಬೇಕು. ಸೌಮ್ಯವಾದ ಪ್ರತ್ಯಾಮ್ಲ ಯಾವುದು, ಮಿಲ್ಕ್ ಆಫ್ ಮೆಗ್ನೀಷಿಯಾ ಆಗಿರುತ್ತೆ. ಓಕೆನಾ? ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡಿನ ದ್ರಾವಣ ಆಗಿರುತ್ತೆ. ಸೊ ಇದನ್ನು ನಾವು ಬಳಸಬೇಕು. ಓಕೆನಾ? ಸೊ ದಿಸ್ ಇಸ್ ಫಾರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, ದ ಆನ್ಸರ್ ಇಸ್ ಹಿಯರ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಈ ಉತ್ತರ ಏನಿದೆ ಈ ರೀತಿ ಬರಿಬೇಕಾಗತ್ತೆ. ನೆಕ್ಸ್ಟ್, ಎಸ್, ನೌ ವಿ ಹ್ಯಾವ್ ಕಮ್ ಟು ಬಯಾಲಜಿ. ಆಯಿತಾ, ಸೊ ಬಯಾಲಜಿಯಲ್ಲಿ ಇದು ತುಂಬ ಈಸಿ ಕ್ವೆಶ್ಚನ್, ಬಟ್ ಒಂದಷ್ಟು ಜನಕ್ಕೆ ಕನ್ಫ್ಯೂಸ್ ಆಗಿರಬಹುದು ಅಂತ ನಾನು ಹಾಕಿದ್ದೀನಿ. ಸೊ ಇದೇನು ತೋರಿಸ್ತಿದೆ, ಪಾಲನ್ ಗ್ರೇನು ಸ್ಟಿಗ್ಮಾ ಮೇಲೆ ಬಿದ್ದಿದೆ, ಪಾಲನ್ ಗ್ರೇನು ಓವರಿ ಕಡೆಗೆ ಮೂವ್ ಆಗಬೇಕು. ಸೊ ಇದರಲ್ಲಿ ಯಾವ ಟ್ರೋಪಿಸಮ್ ಹೆಲ್ಪ್ ಆಗುತ್ತೆ ಅಂತ ಕೇಳುವಂಥ ಒಂದು ಡಯಾಗ್ರಾಮ್ ಇದು. ಅಂದರೆ ಇದು ಪರಾಗಕೋಶ ಏನಿದೆ ಶಲಾಕಾಗ್ರದ ಮೇಲೆ ಬಿದ್ದಿದೆ, ಪರಾಗನಳಿಕೆ ಅಂಡಾಶಯದ ಕಡೆಗೆ ಪರಾಗನಳಿಕೆಯ ರಚನೆಯ ಒಂದು ರೇಖಾಚಿತ್ರ ಇದು. ಸೊ ಇದರಲ್ಲಿ ಯಾವ ಅನುವರ್ತನೆ ಬಳಕೆ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ನಿಮಗೆ ಗೊತ್ತಿರಬೇಕು ಯಾವ ಅನುವರ್ತನೆ, ರಾಸಾಯನಿಕ ಅನುವರ್ತನೆ. ಕೀಮೋಟ್ರೋಪಿಸಮ್ ಇಸ್
ಯುಟಿಲೈಸ್ಡ್ ಇನ್ ದಿಸ್ ಪ್ರಾಸೆಸ್. ಓಕೆ, ಸರಿಯಾಗಿ ಉತ್ತರನ ಬರ್ದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಕ್ವೆಶನ್ ಏನಿತ್ತು, ಸ್ಟೊಮ್ಯಾಟಾದು 2 ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಡಯಾಗ್ರಾಮ್ ಇದು, ಸೆಕೆಂಡ್ ಡಯಾಗ್ರಾಮ್ ಇದು. ಯಾವ ಡಯಾಗ್ರಾಮ್ ಅಲ್ಲಿರುವಂತಹ ಸ್ಟೊಮ್ಯಾಟಾ ಅಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಜಾಸ್ತಿ ಆಗತ್ತೆ ಅಂತ ನಿಮಗೆ ಕೇಳಿರುವಂಥ ಒಂದು ಕ್ವೆಶನ್. ಯಾವ ರೇಖಾಚಿತ್ರದಲ್ಲಿ ಅನಿಲದ ವಿನಿಮಯ ಹೆಚ್ಚಾಗಿ ಆಗತ್ತೆ ಅಂತ ಕೇಳುವಂಥ ಒಂದು ಪ್ರಶ್ನೆ ಇದು. ಸೊ ನೀವು ಆಬ್ವಿಯಸ್ಲಿ ಆನ್ಸರ್ನ ಕರೆಕ್ಟಾಗಿ ಮಾಡಿರ್ತೀರಾ, ಬಟ್ ಆನ್ಸರ್ನ ಹೇಗೆ ಬರಿಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಆನ್ಸರ್ನ ಹಾಕಿದ್ದೀನಿ. ಸೊ ಫಸ್ಟ್ ಯಾವುದರಲ್ಲಿ ಕಡಿಮೆ ಗೇಷಿಯಸ್ ಎಕ್ಸ್ಚೇಂಜ್ ಆಗುತ್ತೆ? ಸ್ಟೊಮ್ಯಾಟಾ ಅಂದ್ರೇನು, ಇಟ್ ಇಸ್ ಅ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀವ್ಸ್ ಅಲ್ವಾ. ಸೊ ಈ ಪೋರಿಂದ ಗೇಷಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಈ ಪೋರ್ನ ಏನು ಕಂಟ್ರೋಲ್ ಮಾಡತ್ತೆ? ಗಾರ್ಡ್ ಸೆಲ್ಸ್ ಕಂಟ್ರೋಲ್ ಮಾಡತ್ತೆ ಅಲ್ವಾ ಮಕ್ಕಳ. ಸೊ ಗಾರ್ಡ್ ಸೆಲ್ಸ್ ಏನಿದ್ದಾವೆ ಅದರಲ್ಲಿ ವಾಟರ್ ಜಾಸ್ತಿ ಆದಾಗ ಪೋರ್ ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡಿ, ಗಾರ್ಡ್ ಸೆಲ್ಸ್ ಅಲ್ಲಿ ವಾಟರ್ ಜಾಸ್ತಿ ಆದಾಗ, ಸಾರಿ ಉಲ್ಟಾ ಹೇಳ್ತಿದ್ದೀನಿ. ಗಾರ್ಡ್ ಸೆಲ್ಸ್ ಅಲ್ಲಿ ವಾಟರ್ ಜಾಸ್ತಿ ಆದಾಗ ಪೋರ್ ಓಪನ್ ಆಗುತ್ತೆ. ಯಾಕಂದ್ರೆ ಗಾರ್ಡ್ ಸೆಲ್ಸ್ ತುಂಬಾ ಡುಮ್ಮ ಆಗುತ್ತೆ, ದೂರ ಹೋಗುತ್ತೆ, ಪೋರ್ ಓಪನ್ ಆಗುತ್ತೆ. ಗಾರ್ಡ್ ಸೆಲ್ಸ್ ಅಲ್ಲಿ ವಾಟರ್ ಕಡಿಮೆ ಆದಾಗ ಪೋರ್ ಏನಿದೆ ಕ್ಲೋಸ್ ಆಗುತ್ತೆ. ಓಕೆನಾ ಮಕ್ಕಳ? ಸೊ ನೀವೇನ್ ಬರೀತೀರಾ? ಬೇಸಿಕಲಿ ಸ್ಟೊಮ್ಯಾಟಾ ಬಗ್ಗೆ ಬರಿಬೇಕು. ಸ್ಟೊಮ್ಯಾಟಾ ಏನಿದೆ ಇದು ಲೀಫಿನ ಸರ್ಫೇಸ್ ಮೇಲಿರುವಂತಹ ಪೋರ್ಸ್ ಆಗಿರುತ್ತೆ. ಹೀಗೆ ಬರೆದ್ಮೇಲೆ ಎ ಡಯಾಗ್ರಾಮ್ ಅಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಕಡಿಮೆ ಆಗ್ತಿದೆ ಅಂತ ಬರೀತೀರ. ಅದಕ್ಕಿಂತ ಮುಂಚೆ ಸ್ಟೊಮ್ಯಾಟಾ ಏನಿದೆ ಗಾರ್ಡ್ ಸೆಲ್ಸ್ ಇಂದ ಕಂಟ್ರೋಲ್ ಆಗುತ್ತೆ. ಗಾರ್ಡ್ ಸೆಲ್ಸ್ ಟರ್ಜಿಡ್ ಆದಾಗ ಅಂದ್ರೆ ದಪ್ಪ ಆದಾಗ ಸ್ಟೊಮ್ಯಾಟಾ ಓಪನ್ ಆಗುತ್ತೆ. ಗಾರ್ಡ್ ಸೆಲ್ಸ್ ಫ್ಲಾಸಿಡ್ ಆದಾಗ ಅಂದ್ರೆ ಚಿಕ್ಕದಾದಾಗ ಸ್ಟೊಮ್ಯಾಟಾ ಕ್ಲೋಸ್ ಆಗುತ್ತೆ. ಇದನ್ನ ಬರಿಬೇಕು. ಆ್ಯಂಡ್ ಅದಾದ್ಮೇಲೆ ಎ ಸಿಚುವೇಶನ್ ಏನಿದೆ ಇದರಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಕಡಿಮೆ ಆಗತ್ತೆ ಅಂತ ಬರಿತೀರಾ. ಆಯ್ತಾ? ಗೇಷಿಯಸ್ ಎಕ್ಸ್ಚೇಂಜ್ ಕಡಿಮೆ ಆಗುತ್ತೆ ಅಂತ ಬರ್ತೀರಾ. ಯಾಕೆ? ಬಿಕಾಸ್ ಗಾರ್ಡ್ ಸೆಲ್ಸ್ ಕ್ಲೋಸ್ಡ್ ಆಗಿದ್ದಾವೆ. ಸೊ ಸ್ಟೊಮ್ಯಾಟಲ್ ಪೋರ್ ಏನಿದೆ ಕ್ಲೋಸ್ಡ್ ಆಗಿದೆ, ಅದಕ್ಕಾಗಿ ಗ್ಯಾಸಿನ ಎಕ್ಸ್ಚೇಂಜ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಬರೀತೀರಾ. ಓಕೆ, ನೆಕ್ಸ್ಟ್ ಬಿ ಡಯಾಗ್ರಾಮ್ ಅಲ್ಲಿ ಸ್ಟೊಮ್ಯಾಟಾ ಓಪನ್ ಇದೆ. ಬಿಕಾಸ್ ಗಾರ್ಡ್ ಸೆಲ್ಸ್ ಏನಿದೆ ವಾಟರ್ ಇಂದ ಫಿಲ್ ಆಗಿರುತ್ತೆ. ಸೊ ಸ್ಟೊಮ್ಯಾಟಾ ಓಪನ್ ಇರುತ್ತೆ. ಸೊ ಇದರಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಏನಿದೆ ಜಾಸ್ತಿ ಆಗತ್ತೆ ಅಂತ ಬರೀತೀರಾ. ಓಕೆನಾ ಮಕ್ಕಳ? ಸೊ ಬೇಸಿಕಲಿ ಲೋ ಎಕ್ಸ್ಚೇಂಜ್ ರೇಟ್ ಏನಿದೆ ಇದು ಕಾಣಿಸ್ತಿರೋದು ಎ ಡಯಾಗ್ರಾಮ್ ಅಲ್ಲಿ ಅಂತ ಬರೀತೀರಾ. ಎಕ್ಸಾಕ್ಟ್ಲಿ ಆನ್ಸರ್ ಹೇಗೆ ಬರಿಬೇಕು ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹಾಕಿದ್ದೀನಿ. ಬಟ್ ಐ ಥಿಂಕ್ ಅದ್ರಲ್ಲಿ ನಾನು ಕನ್ಫ್ಯೂಸ್ ಆಗಿ ಉಲ್ಟಾ ಬರ್ದಿದ್ದೀನಿ ಅನ್ಸುತ್ತೆ. ಬಟ್ ಅಲ್ಲಿ ಚೆಕ್ ಆ್ಯಂಡ್ ಲೆಟ್ ಯು ನೋ. ಬಟ್ ಅದ್ರಲ್ಲಿ ತಪ್ಪಿದೆ ಅಂದರೆ ನೀವು ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಡಾಕ್ಯುಮೆಂಟ್ ಸರಿಯಾಗಿರತ್ತೆ, ಅದರಲ್ಲಿ ನಾನು ಕರೆಕ್ಟಾಗಿ ಹಾಕಿರ್ತೀನಿ. ಆಯಿತಾ? ಓಕೆ, ಸೊ ಮಕ್ಕಳ ಏನಂತ ಬರಿಬೇಕು ಕನ್ನಡ ಮಾಧ್ಯಮದ ಮಕ್ಕಳಿಗೆ? ಪತ್ರರಂಧ್ರ ಅಂದ್ರೇನು? ಸಸ್ಯದ ವೈಮಾನಿಕ ಭಾಗಗಳಲ್ಲಿ ಮೇಲ್ಮೈಯಲ್ಲಿ ಇರುವಂತಹ ರಂಧ್ರಗಳನ್ನ ಪತ್ರರಂಧ್ರ ಅಂತ ಬರಿತೀರಾ. ಅದಾದ್ಮೇಲೆ ಪತ್ರರಂಧ್ರದ ತೆರೆಯುವಿಕೆ ಮುಚ್ಚುವಿಕೆನ ನಿಯಂತ್ರಣ ಮಾಡೋದು ಕಾವಲು ಜೀವಕೋಶಗಳು ಅಂತ ಬರಿತೀರಾ. ಕಾವಲು ಜೀವಕೋಶಗಳಲ್ಲಿ ಹೆಚ್ಚು ನೀರು ತುಂಬಿದಾಗ ಅವು ದೂರ ಹೋಗತ್ವೆ ಹಾಗೂ ಪತ್ರರಂಧ್ರ ತೆರೆದುಕೊಳ್ಳತ್ತೆ. ಇದನ್ನ ಬರೆದ ಮೇಲೆ ಕಾವಲು ಜೀವಕೋಶಗಳಲ್ಲಿ ನೀರು ಕಡಿಮೆ ಆದಾಗ ಅವು ಹತ್ರ ಬರುತ್ತೆ ಹಾಗೂ ಪತ್ರರಂಧ್ರ ಮುಚ್ಚಿಕೊಳ್ಳತ್ತೆ. ಈ 3 ಮಾಹಿತಿನ ಬರಿಬೇಕು. ಅದಾದ್ಮೇಲೆ ಎ ರೇಖಾಚಿತ್ರದಲ್ಲಿ ಅನಿಲದ ವಿನಿಮಯ ಕಡಿಮೆ ಆಗತ್ತೆ. ಯಾಕೆ? ಯಾಕಂದ್ರೆ ಕಾವಲು ಜೀವಕೋಶಗಳು ಹತ್ರ ಇದೆ, ಅದರಿಂದ ಪತ್ರರಂಧ್ರ ಮುಚ್ಕೊಳ್ಳತ್ತೆ, ಅದರಿಂದ ಅನಿಲದ ವಿನಿಮಯ ಕಡಿಮೆ ಆಗತ್ತೆ ಅಂತ ಬರಿತೀರಾ. ಬಿ ರೇಖಾಚಿತ್ರದಲ್ಲಿ ಅನಿಲದ ವಿನಿಮಯ ಜಾಸ್ತಿ ಆಗುತ್ತೆ. ಯಾಕೆ? ಕಾವಲು ಜೀವಕೋಶಗಳು ಉಬ್ಬುಕೊಂಡು ದೂರ ಹೋಗಿರ್ತವೆ ಹಾಗೂ ರಂಧ್ರ ಏನಿದೆ ತೆರೆದುಕೊಳ್ಳತ್ತೆ ಹಾಗೂ ಅನಿಲದ ವಿನಿಮಯ ಹೆಚ್ಚಾಗತ್ತೆ ಅಂತ ನೀವು ಬರಿಬೇಕು. ಐ ಆಮ್ ಜಸ್ಟ್ ಗೋಯಿಂಗ್ ಟು ಚೆಕ್ ನಾನು ಕರೆಕ್ಟಾಗಿ ಹಾಕಿದ್ದೀನ. ಫಿಗರ್ ಎ ಲೋ ರೇಟು ಗಾರ್ಡ್ ಸೆಲ್ಸ್ ವೆನ್ ಗಾರ್ಡ್ ಸೆಲ್ಸ್ ವೆಲ್ ಅಪ್ ವಿತ್ ವಾಟರ್ ಇಟ್ ಲೀಡ್ಸ್ ಟು ಕ್ಲೋಜರ್. ಓಕೆ, ಸೊ ಈ ಆನ್ಸರ್ನ ದಯವಿಟ್ಟು ಇಗ್ನೋರ್ ಮಾಡಿ. ನಾನು ನಿಮಗೆ ಕೆಳಗೆ ಡಾಕ್ಯುಮೆಂಟ್ ಕೊಡ್ತೀನಿ ಅಲ್ವಾ, ಬಿಕಾಸ್ ನಾನು ಉಲ್ಟಾ ಬರ್ದಿದ್ದೀನಿ. ಸೊ ಡಾಕ್ಯುಮೆಂಟಲ್ಲಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಐ ವಾಂಟ್ ಯು ಟು ಫೋಕಸ್ ಆನ್ ದ ಡಾಕ್ಯುಮೆಂಟ್. ಇದನ್ನು ಇಗ್ನೋರ್ ಮಾಡಿ. ಓಕೆನಾ? ಓಕೆ, ಈಗ ಇಲ್ಲಿ ಈ ಕ್ವೆಶನ್ ಏನು ಹೇಳ್ತಿದೆ 31st ಕ್ವೆಶನ್ ಇದು. ಸೊ ಇಲ್ಲಿ ಏನಿದೆ ಒನ್ ಟೈಪ್ ಆಫ್ ಸೆಲ್ ಡಿವಿಷನ್ ತೋರಿಸ್ತಿದ್ದಾರೆ, ಇಲ್ಲಿ ಇನ್ನೊಂದು ಟೈಪ್ ಆಫ್ ಸೆಲ್ ಡಿವಿಷನ್ ತೋರಿಸ್ತಿದ್ದಾರೆ. ಆ್ಯಂಡ್ ಏನು ಕೇಳ್ತಿದ್ದಾರೆ? ಯಾವ ಟೈಪ್ ಆಫ್ ಸೆಲ್ ಡಿವಿಷನ್ ವೇರಿಯೇಷನ್ನ ಕಾಸ್ ಮಾಡುತ್ತೆ, ಯಾವ ಟೈಪ್ ಆಫ್ ಸೆಲ್ ಡಿವಿಷನ್ ಸಿಮಿಲಾರಿಟೀಸ್ನ ಕಾಸ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ ಮಕ್ಕಳ? ಸೊ ಇಲ್ಲಿ ಫಸ್ಟ್ ಯಾವ ಕೋಶ ವಿಭಜನೆ ಹೋಲಿಕೆಗಳನ್ನ ಉಂಟು ಮಾಡುತ್ತೆ, ಯಾವ ಕೋಶ ವಿಭಜನೆ ವ್ಯತ್ಯಾಸಗಳನ್ನ ಭಿನ್ನತೆಗಳನ್ನ ಉಂಟು ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಿರೋದು ಮೈಟೋಸಿಸ್. This is mitotic cell
ಡಿವಿಷನ್. ಮೈಟೋಟಿಕ್ ಸೆಲ್ ಡಿವಿಷನ್ ಅಂದ್ರೇನು? ಪೇರೆಂಟ್ ಸೆಲ್ ಅಲ್ಲಿ 46 ಕ್ರೋಮೋಸೋಮ್ಸ್ ಇದೆ ಅಂದ್ರೆ ನೆಕ್ಸ್ಟ್ ಬರ್ತಿರುವಂತಹ ಡಾಟರ್ ಸೆಲ್ಸ್ ಅಲ್ಲೂ ಕೂಡ 46 ಕ್ರೋಮೋಸೋಮ್ಸ್ ಇರತ್ತೆ. ಓಕೆ, ಮೈಟೋಸಿಸ್ ಕೋಶ ವಿಭಜನೆಯಲ್ಲಿ ಏನಾಗುತ್ತೆ, ಪೋಷಕ ಜೀವಕೋಶದಲ್ಲಿ 46 ಅಥವಾ ಎಷ್ಟೇ ವರ್ಣತಂತುಗಳಿದ್ರೂ ಮುಂದಿನ ಜೀವಕೋಶಗಳು, ಮುಂದಿನ ಪೀಳಿಗೆಯ ಜೀವಕೋಶಗಳಲ್ಲಿ ಅಷ್ಟೇ 46 ಅಥವಾ ಎಷ್ಟು ಜೀವಕೋಶ ಅಲ್ಲ, ವರ್ಣತಂತುಗಳಿದೆಯೋ ಅಷ್ಟೇ ವರ್ಣತಂತುಗಳು ಇನ್ನು ಪೋಷಕ ಪೀಳಿಗೆಯಿಂದ ಮುಂದಿನ ಪೀಳಿಗೆ, ಸಂತತಿ ಪೀಳಿಗೆಗೆ ವರ್ಗಾವಣೆ ಆಗತ್ತೆ. ಇದನ್ನ ಮೈಟೋಸಿಸ್ ಕೋಶ ವಿಭಜನೆ ಅಂತ ನಾವು ಕರಿತೀವಿ. ಇದು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲಿ ನಡೆಯುತ್ತೆ, ಲಿಂಗಾಣು ಜೀವಕೋಶಗಳನ್ನ ಹೊರತುಪಡಿಸಿ. ಆಯ್ತಾ? ಬೇರೆ ಎಲ್ಲ ಜೀವಕೋಶಗಳಲ್ಲಿ ಈ ರೀತಿಯ ಮೈಟೋಸಿಸ್ ಕೋಶ ವಿಭಜನೆ ನಡೆಯುತ್ತೆ, ಲಿಂಗಾಣುಗಳನ್ನ ಹೊರತುಪಡಿಸಿ. ಅದರ್ ದೆನ್ ಗ್ಯಾಮೀಟ್ಸ್ in our body, other than gametes, all the cells undergo mitotic cell division, and because all the chromosomes are getting transferred, ಇದು ಸಿಮಿಲಾರಿಟೀಸ್ನ ಪ್ರಮೋಟ್ ಮಾಡುತ್ತೆ. ಎಲ್ಲ ವರ್ಣತಂತುಗಳು ವರ್ಗಾವಣೆ ಆಗ್ತಿರೋದ್ರಿಂದ ಇದರಿಂದ ಹೋಲಿಕೆ ಜಾಸ್ತಿ ಆಗತ್ತೆ. ಸೊ ಸಿಮಿಲಾರಿಟೀಸ್ ಇನ್ಕ್ರೀಸ್ ಡ್ಯೂ ಟು ಮೈಟೋಟಿಕ್ ಡಿವಿಷನ್. ಹೋಲಿಕೆಗಳು ಹೆಚ್ಚಾಗೋದು ಮೈಟೋಸಿಸ್ ಕೋಶ ವಿಭಜನೆಯಿಂದ. ಈ ಎರಡನೇ ಕೋಶ ವಿಭಜನೆ ಏನಿದೆ ಇದನ್ನ ಎಕ್ಸಾಕ್ಟ್ಲಿ ನೀವು ಮಿಯೋಸಿಸ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಮಿಯೋಸಿಸ್ ಅಲ್ಲಿ ಏನಾಗುತ್ತೆ, ಈ ಪೇರೆಂಟ್ ಸೆಲ್ ಏನಿದೆ ಡಿವೈಡ್ ಆಗ್ಬಿಟ್ಟು ಹಾಫ್ ದ ಜೆನೆಟಿಕ್ ಮೆಟೀರಿಯಲ್ ಬರುತ್ತೆ. ಅದಾದ್ಮೇಲೆ ಈ ಎರಡು ಸೆಲ್ಸ್ ಏನಿದೆ, ಅಂದ್ರೆ ಈ ಎರಡು ಸೆಲ್ಸ್ ಅಲ್ಲ, ಎರಡು ಸೆಪ್ರೇಟ್ ಗ್ಯಾಮೀಟ್ಸ್ ಏನ್ ಬರ್ತವೆ ಅವು ಫ್ಯೂಸ್ ಆಗ್ಬಿಟ್ಟು ನಮ್ಗೆ ಫರ್ಟಿಲೈಸೇಷನ್ನ ತರತ್ತೆ. ಬಟ್ ಇದರಲ್ಲಿ ಆಕ್ಚುಲಿ ಡಿವೈಡ್ ಆಗ್ತಾನೆ ಹೋಗ್ತಿದೆ. ಒಂದ್ಸತಿ ಸ್ಪರ್ಮ್ ಫಾರ್ಮ್ ಆದ್ಮೇಲೆ ಸ್ಪರ್ಮ್ ಮತ್ತೆ ಡಿವೈಡ್ ಆಗಲ್ಲ. ಓಕೆ, ಬಟ್ ಇದರಲ್ಲಿ ಡಿವೈಡ್ ಆಗ್ತಾನೆ ಹೋಗ್ತಿದೆ. ಸೊ ಇದನ್ನ ಎಕ್ಸಾಕ್ಟ್ಲಿ ಮೈಟೋಸಿಸ್ ಅಂತ ಹೇಳಕ್ಕಾಗಲ್ಲ. ಆಯ್ತಾ? ಮೈಟೋಟಿಕ್ ಕೋಶ ವಿಭಜನೆಯಲ್ಲಿ ಏನಾಗುತ್ತೆ ಮಕ್ಕಳ, ಒಂದು ಜೀವಕೋಶದ ಅರ್ಧ ವರ್ಣತಂತು ಮಾತ್ರ ಮುಂದಿನ ಲಿಂಗಾಣು ಜೀವಕೋಶಕ್ಕೆ ಹೋಗಿ ಸೇರತ್ತೆ. ಮತ್ತೆ ಒಂದು ಪೋಷಕರಿಂದ ಬರ್ತಿರುವಂತಹ ಒಂದು ಲಿಂಗಾಣು ಇನ್ನೊಂದು ಪೋಷಕರಿಂದ ಬರ್ತಿರುವಂತಹ ಇನ್ನೊಂದು ಲಿಂಗಾಣುವಲ್ಲಿ ಸಂಯೋಗ ಉಂಟಾಗತ್ತೆ, ನಿಷೇಚನ ಉಂಟಾಗತ್ತೆ. ಆದ್ರೆ ಈ ಜೀವಕೋಶದ ವಿಭಜನೆ ಕ್ರಿಯೆ ಏನಿದೆ ಇದರಲ್ಲಿ ಲಿಂಗಾಣು ಕೂಡ ಮತ್ತೆ ವಿಭಜನೆಗೆ ಒಳಗಾಗ್ತಿದೆ ಅನ್ನೋಂಗೆ ತೋರಿಸ್ತಿದ್ದಾರೆ. ಸೊ ಇದಕ್ಕೆ ನಾವು ಕರೆಕ್ಟ್ ಆಗಿ ಇದನ್ನ ಮಿಯೋಸಿಸ್ ಕೋಶ ವಿಭಜನೆ ಅಂತ ಹೇಳಕ್ಕಾಗಲ್ಲ. ಬಟ್ ಇದರಲ್ಲಿ ಕಡಿತ ಆಗ್ತಿದೆ ಅಂತ ಅಂತೂ ಖಂಡಿತವಾಗಿಯೂ ಕಾಣಿಸ್ತಿದೆ, ವರ್ಣತಂತುಗಳ ಕಡಿತ ಆಗ್ತಿದೆ ಅಂತ ಕಾಣಿಸ್ತಿದೆ. ಓಕೆನಾ? ಸೊ ನಾವೇನಂತ ಕರಿಬಹುದು, ಈ ಕೋಶ ವಿಭಜನೆಯಿಂದ ಲಿಂಗಾಣುಗಳು ಉಂಟಾಗಬಹುದು. ಈ ರೀತಿಯ ಕೋಶ ವಿಭಜನೆಯಿಂದ ಲಿಂಗಾಣುಗಳು ಉಂಟಾಗತ್ವೆ ಅಲ್ವಾ? ಸೊ ಲಿಂಗಾಣುಗಳ ಸಂಯೋಗದಿಂದ ಭಿನ್ನತೆಗಳು ಜಾಸ್ತಿ ಆಗತ್ತೆ. ಸೊ ಈ ಕೋಶ ವಿಭಜನೆಯಿಂದ ಭಿನ್ನತೆಗಳು ಜಾಸ್ತಿ ಆಗತ್ತೆ ಅಂತ ನೀವು ಹೇಳ್ಬೋದು. ಸೊ ಇವನ್ ದೋ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಗ್ಯಾಮೀಟ್ ಫಾರ್ಮೇಷನ್, ಬಟ್ ಯು ಕ್ಯಾನ್ ಸ್ಟಿಲ್ ಸೇ ದಟ್ ಡ್ಯೂ ಟು ದಿಸ್ ಕೈಂಡ್ ಆಫ್ ಡಿವಿಷನ್, ಇದನ್ನ ರಿಡಕ್ಷನಲ್ ಡಿವಿಷನ್ ಅಂತೀವಿ. ಈ ರೀತಿ ರಿಡಕ್ಷನಲ್ ಡಿವಿಷನ್ ಇಂದ ಗ್ಯಾಮೀಟ್ಸ್ ಫಾರ್ಮ್ ಆಗತ್ತೆ. ಅಂಡ್ ಈ ಗ್ಯಾಮೀಟ್ಸಿನ ಫರ್ಟಿಲೈಸೇಷನ್ ಇಂದ ವೇರಿಯೇಷನ್ಸ್ ಏನಿದೆ ಜಾಸ್ತಿ ಆಗತ್ತೆ. ಸೊ ದಿಸ್ ಟೈಪ್ ಆಫ್ ಸೆಲ್ ಡಿವಿಷನ್ ಇಂದ ವೇರಿಯೇಷನ್ ಜಾಸ್ತಿ ಆಗತ್ತೆ ಅಂತ ನೀವು ಬರಿಬಹುದು. ಇದರಿಂದ ಸಿಮಿಲಾರಿಟೀಸ್ ಜಾಸ್ತಿ ಆಗತ್ತೆ, ಇದರಿಂದ ವೇರಿಯೇಷನ್ಸ್ ಜಾಸ್ತಿ ಆಗತ್ತೆ. ಈ ಕೋಶ ವಿಭಜನೆಯಿಂದ ಹೋಲಿಕೆಗಳು ಹೆಚ್ಚಾಗತ್ತೆ, ಇದರಿಂದ ಭಿನ್ನತೆಗಳು ಹೆಚ್ಚಾಗತ್ತೆ ಅಂತ ನೀವು ಬರಿಬಹುದು. ಎಸ್, ಸೊ ಆನ್ಸರ್ ಇಲ್ಲಿದೆ. ಯು ಕ್ಯಾನ್ ಲುಕ್ ಅಟ್ ದ ಆನ್ಸರ್ ಮಕ್ಕಳ, ಡಾಕ್ಯುಮೆಂಟಲ್ಲಿ ಹೋಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು ಸೆಕ್ಸ್ ಡಿಟರ್ಮಿನೇಷನ್ ಅಂತೂ ತುಂಬ ಈಸಿ. ಐ ಹ್ಯಾವ್ ಆಲ್ರೆಡಿ ಟಾಟ್ ಯು. ಡಾಮಿನೆಂಟ್ ಆ್ಯಂಡ್ ರೆಸೆಸಿವ್ ಟ್ರೇಟ್ಸ್ ಏನಿದೆ ಇದರ ಡಿಫ್ರೆನ್ಸಸ್ ಹೇಗೆ ಬರೀತೀರಾ ಅಂತ ನಿಮಗೆ ಕೇಳಿದ್ರು. ಲಿಂಗ ನಿರ್ಧರಣೆ ನೇರವಾದ ಪ್ರಶ್ನೆ, ಇದಕ್ಕೆ ಉತ್ತರ ಅಂತೂ ಖಂಡಿತವಾಗಿಯೂ ನಿಮಗೆ ಗೊತ್ತಿರುತ್ತೆ. ಎರಡನೇದೇನಿದೆ ಇದು ಸ್ವಲ್ಪ ನಿಮಗೆ ಕಠಿಣ ಅನಿಸಿರಬಹುದು ಅಂತ ಹಾಕಿದ್ದೀನಿ. ಪ್ರಬಲ ಹಾಗೂ ದುರ್ಬಲ ಆನುವಂಶಿಕ ಲಕ್ಷಣಗಳ ನಡುವೆ ವ್ಯತ್ಯಾಸನ ಬರೇರಿ ಅಂತ ಕೇಳ್ತಿದ್ದಾರೆ ಇದರಲ್ಲಿ. ಸೊ ಹೇಗೆ ಬರೀತೀರಾ ವ್ಯತ್ಯಾಸ ಅಂತ ನೋಡೋಣ. ಮೊದಲನೇದಾಗಿ ಲಿಂಗ ನಿರ್ಧರಣೆ, ಐ ಹ್ಯಾವ್ ಸ್ಟಿಲ್ ಇನ್ಕ್ಲೂಡೆಡ್ ಸೆಕ್ಸ್ ಡಿಟರ್ಮಿನೇಷನ್ ಆನ್ಸರ್, ಯು ಕ್ಯಾನ್ ಲುಕ್ ಅಟ್ ಇಟ್. ಡಾಮಿನೆಂಟ್ ರೆಸೆಸಿವ್ ಟ್ರೇಟ್ಸ್ ಬಗ್ಗೆ ಡಿಫ್ರೆನ್ಸಸ್ ಈ ಥರ ನೀವು ಬರೀಬಹುದು. ಡಾಮಿನೆಂಟ್ ಟ್ರೇಟ್ ಅಂದ್ರೇನು, ಅದು ಹೋಮೋಸೈಗಸ್ ಫಾರ್ಮಲ್ಲಿರತ್ತಾ ಹೆಟ್ರೋಸೈಗಸ್ ಫಾರ್ಮಲ್ಲಿರತ್ತಾ, ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಡಾಮಿನೆಂಟ್ ಟ್ರೇಟ್ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ದಟ್ ಈಸ್ ದ ಮೇನ್ ಥಿಂಗ್ ಯು ಹ್ಯಾವ್ ಟು ರೈಟ್. ಆ್ಯಂಡ್ ಡಾಮಿನೆಂಟ್ ಅಲೀಲ್ಸ್ನ ನಾವು ಕ್ಯಾಪಿಟಲ್ ಲೆಟರ್, ಜನರಲಿ ಕ್ಯಾಪಿಟಲ್ ಲೆಟರ್ ಒಟ್ಟಿಗೆ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ದೋಸ್ ಆರ್ ದ ಮೇನ್ ಡಿಫ್ರೆನ್ಸಸ್ ದಟ್ ಯು ಹ್ಯಾವ್ ಟು ರೈಟ್. ರೆಸೆಸಿವ್ ಟ್ರೇಟ್ ಏನಿದೆ, ಆನ್ ದ ಅದರ್ ಹ್ಯಾಂಡ್ ರೆಸೆಸಿವ್ ಅಲೀಲ್ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ ಮಾತ್ರ,
ಬೋತ್ ಹಿಂಗೆ ಆರ್ ಇದ್ರೆ ಮಾತ್ರ ವೈಟ್ ಫ್ಲವರ್ ಕಾಣಿಸ್ಕೊಳ್ಳೋದು, ಆರ್ ಸ್ಮಾಲ್ ಟಿ ಇದ್ರೆ ಮಾತ್ರ ಡ್ವಾರ್ಫ್ ಕ್ಯಾರೆಕ್ಟರಿಸ್ಟಿಕ್ ಕಾಣಿಸ್ಕೊಳ್ಳೋದು. ಸೊ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗತ್ತೆ. ಓಕೆನಾ? ಅಂಡ್ ಇದನ್ನ ಜನರಲಿ ಸ್ಮಾಲ್ ಲೆಟರ್ಸ್ ಒಟ್ಟಿಗೆ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ಆನ್ಸರ್ನ ಬರಿಬೇಕು. ಪ್ರಬಲ ಅಲೀಲ್ ಏನಿದೆ ಅದು ಏಕರೀತಿಯ ಹಾಗೂ ಭಿನ್ನ ರೀತಿಯ ಸ್ಥಿತಿಯಲ್ಲಿ ವ್ಯಕ್ತ ಆಗತ್ತೆ. ಆಯ್ತಾ? ಪ್ರಬಲ ಅಲೀಲು. ಸೊ ಹೀಗೆ ಈ ಸ್ಥಿತಿಯಲ್ಲೂ ಕೂಡ ಸಸ್ಯ ಏನಿದೆ ಉದ್ದವಾಗಿಯೇ ಇರುತ್ತೆ. ಈ ಸ್ಥಿತಿಯಲ್ಲೂ ಕೂಡ ಈ ಸ್ಥಿತಿಯಲ್ಲೂ ಕೂಡ ಸಸ್ಯ ಉದ್ದವಾಗಿ ಬೆಳೆಯುತ್ತೆ. ಆಯ್ತಾ? ಆದ್ರೆ ದುರ್ಬಲ ಅಲೀಲ್ ಏನಿದೆ ಏಕರೀತಿಯ ಸ್ಥಿತಿಯಲ್ಲಿ ಮಾತ್ರ ವ್ಯಕ್ತ ಆಗೋದು. ಈ ಸ್ಥಿತಿಯಲ್ಲಿ ಇದ್ರೆ ಮಾತ್ರ ಸಸ್ಯ ಕುಬ್ಜ ಸಸ್ಯವಾಗಿ ಬೆಳೆಯೋದು. ಓಕೆನಾ? ಇದು ಪ್ರಮುಖ ವ್ಯತ್ಯಾಸ ಆಗಿರುತ್ತೆ. ಪ್ರಬಲ ಅಲೀಲ್ನ ನಾವು ದೊಡ್ಡ ಅಕ್ಷರದಿಂದ ಪ್ರತಿನಿಧಿಸ್ತೀವಿ, ದುರ್ಬಲ ಅಲೀಲ್ನ ಸಾಮಾನ್ಯವಾಗಿ ಸಣ್ಣ ಅಕ್ಷರದಿಂದ ಪ್ರತಿನಿಧಿಸ್ತೀವಿ. ಸಾಮಾನ್ಯವಾಗಿ, ಇದಕ್ಕೂ ಕೂಡ ಅಪವಾದಗಳಿರ್ಬೋದು, ಅದಕ್ಕೆ ಸಾಮಾನ್ಯವಾಗಿ ಅಂತ ಬರಿಬೇಕಾಗತ್ತೆ. ಓಕೆನಾ? ದೇರ್ ಮೈಟ್ ಬಿ ಎಕ್ಸೆಪ್ಷನ್ಸ್ ಫಾರ್ ದಿಸ್ ರೂಲ್, ದಟ್ ಇಸ್ ವೈ ಜನರಲಿ ಅಂತ ನೀವು ಬರಿಬೇಕಾಗತ್ತೆ. ಓಕೆನಾ ಮಕ್ಕಳ? ಸೊ ದಿಸ್ ಇಸ್ ಹೌ ಯು ಹ್ಯಾಡ್ ಟು ಆನ್ಸರ್. ಇದು ಬಿಟ್ರೆ ಈ ಕ್ವೆಶ್ಚನ್ನ ಕೇಳಿದ್ರು ನಿಮಗೆ ಏನಂತ ಕೇಳಿದ್ರು, ನಾನು ಹೇಳಿದ್ದೆ ಬಯೋಮ್ಯಾಗ್ನಿಫಿಕೇಶನ್ ಅಲ್ಲಿ ಕೆಮಿಕಲ್ಸ್ ಹೇಗೆ ಜಾಸ್ತಿ ಆಗತ್ತೋ ಅದೇ ರೀತಿ ಎನರ್ಜಿ ಕಡಿಮೆ ಆಗತ್ತೆ. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ ಅಂತ ನಿಮ್ಗೆ ಹೇಳಿದ್ದೆ. ಜೈವಿಕ ಸಂವರ್ಧನೆಯಿಂದಾಗಿ ರಾಸಾಯನಿಕಗಳ ಸಾಂದ್ರತೆ ಹೇಗೆ ಪೋಷಣಾ ಸ್ತರಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ಅದೇ ರೀತಿ 10% ನಿಯಮದ ಪ್ರಕಾರ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಶಾರ್ಟ್ ಕ್ವೆಶನ್ಸ್ ಮಾಡಿದಾಗ ಈ ಮಾಹಿತಿನ ಕೂಡ ನಿಮಗೆ ಕೊಟ್ಟಿದ್ದೆ. ಓಕೆ, ಸೊ ಏನಿದು ಆರ್ಗ್ಯಾನಿಸಮ್, ಯಾವ ಆರ್ಗ್ಯಾನಿಸಮ್ಸ್ನಲ್ಲಿ ಜಾಸ್ತಿ ಕೆಮಿಕಲ್ಸ್ ಇದೆ? ಝೂ ಪ್ಲಾಂಕ್ಟನ್ ಹ್ಯಾವ್ ಮೋರ್ ಎನರ್ಜಿ ದೆನ್ ಲಾರ್ಜ್ ಫಿಶ್. ಝೂ ಪ್ಲಾಂಕ್ಟನ್ ಅಲ್ಲಿ ಜಾಸ್ತಿ ಎನರ್ಜಿ ಇದೆ, ಲಾರ್ಜ್ ಫಿಶ್ ಅಲ್ಲಿ ಕಡಿಮೆ ಎನರ್ಜಿ ಇದೆ. ಏನಕ್ಕೆ ಅಂತ ಕೇಳ್ತಿದ್ದಾರೆ. ಓಕೆ, ಯಾವ ಪೋಷಣಾ ಸ್ತರದಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳ ಸಾಂದ್ರತೆ ಇದೆ ಅಂತ ಕೇಳ್ತಿದ್ದಾರೆ. ಹಾಗೂ ಝೂ ಪ್ಲಾಂಕ್ಟನ್ಗಳಲ್ಲಿ ದೊಡ್ಡ ಮೀನುಗಳಿಗಿನ್ನ ಜಾಸ್ತಿ ಶಕ್ತಿ ಇದೆ, ಏನಕ್ಕೆ ಅಂತ ಕೇಳ್ತಾರೆ. ಸೊ ಬೇಸಿಕಲಿ ಈಗಲ್ಸ್ ಅಲ್ಲಿ ಏನಕ್ಕೆ ಹೈಯೆಸ್ಟ್ ಕೆಮಿಕಲ್ಸ್ ಇದೆ? ದಿಸ್ ಇಸ್ ಬಿಕಾಸ್ ಆಫ್ ಬಯೋಮ್ಯಾಗ್ನಿಫಿಕೇಶನ್ ಅಲ್ಲಿ ಕೆಮಿಕಲ್ಸ್ ಏನಿದಾವೆ ಇದರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಸ್ ವಿ ಗೋ ಹೈಯರ್ ಇನ್ ದ ಟ್ರೋಫಿಕ್ ಲೆವೆಲ್ಸ್. ಓಕೆ, ಸೊ ಈಗಲ್ ಅಲ್ಲಿ ಹೈಯೆಸ್ಟ್ ಕೆಮಿಕಲ್ಸ್ ಕಾನ್ಸಂಟ್ರೇಷನ್ ಇರುತ್ತೆ. ಝೂ ಪ್ಲಾಂಕ್ಟನ್ ಅಲ್ಲಿ ಲಾರ್ಜ್ ಫಿಶ್ಗಿನ ಏನಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ? ದಿಸ್ ಇಸ್ ಬಿಕಾಸ್ ಆಫ್ 10% ಲಾ. ಓಕೆ, 10% ಲಾ ಏನು ಹೇಳುತ್ತೆ? ಒಂದು ಟ್ರೋಫಿಕ್ ಲೆವೆಲಿಂದ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಹೋಗುವಾಗ ಬರೀ 10% ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಬಿಕಾಸ್ ರೆಸ್ಟ್ ಆಫ್ ದ ಎನರ್ಜಿ ಹೀಟ್ ಅಥವಾ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಲ್ಲಿ ಕನ್ಸ್ಯೂಮ್ ಆಗಿಬಿಡುತ್ತೆ. ಓಕೆನಾ? ದೀಸ್ ಆರ್ ದ 2 ಪಾಯಿಂಟ್ಸ್ ಯು ವರ್ ಸಪೋಸ್ ಟು ರೈಟ್. ಹದ್ದಿನಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳಿರ್ತವೆ, ಏನಕ್ಕೆ? ಜೈವಿಕ ಸಂವರ್ಧನೆಯ ಕಾರಣದಿಂದ. ಸೊ ಜೈವಿಕ ಸಂವರ್ಧನೆಯಲ್ಲಿ ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ರಾಸಾಯನಿಕಗಳ ಸಾಂದ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಬರಿಬೇಕಿತ್ತು ನೀವು. ಎ ಉತ್ತರಕ್ಕಾಗಿ ಬಿ ಉತ್ತರದಲ್ಲಿ ಏನ್ ಕೇಳ್ತಿದ್ದಾರೆ? ಝೂ ಪ್ಲಾಂಕ್ಟನ್ ಅಲ್ಲಿ ದೊಡ್ಡ ಮೀನಿಗಿನ್ನ ಜಾಸ್ತಿ ಶಕ್ತಿ ಇದೆ, ಏನಕ್ಕೆ ಅಂತ ಕೇಳ್ತಿದ್ದಾರೆ. ಏನಕ್ಕೆ ಜಾಸ್ತಿ ಶಕ್ತಿ ಇದೆ? ಯಾಕಂದ್ರೆ 10% ನಿಯಮ. ಸೊ 10% ನಿಯಮ ಏನ್ ಹೇಳುತ್ತೆ? ಹಿಂದಿನ ಪೋಷಣಾ ಸ್ತರದಿಂದ ಮುಂದಿನ ಪೋಷಣಾ ಸ್ತರಕ್ಕೆ ಶಕ್ತಿಯ ವರ್ಗಾವಣೆ ಆಗ್ಬೇಕಾದ್ರೆ 10% ಶಕ್ತಿ ಮಾತ್ರ ವರ್ಗಾವಣೆ ಆಗುತ್ತೆ. ಯಾಕಂದ್ರೆ ಮಿಕ್ಕಿದ್ದೆಲ್ಲ ಶಾಖದ ರೀತಿಯಲ್ಲಿ ಹಾಗೂ ಚಯಾಪಚಯ ಕ್ರಿಯೆಗಳಲ್ಲಿ ಅದನ್ನ ಬಳಸಲಾಗತ್ತೆ. ಓಕೆನಾ ಮಕ್ಕಳ? ಸೊ ಇದನ್ನ ನೀವು ಬರಿಬೇಕಿತ್ತು. ಐ ಹ್ಯಾವ್ ಗಿವನ್ ದ ಆನ್ಸರ್ ಹಿಯರ್, ಯು ಕ್ಯಾನ್ ಗೋ ಚೆಕ್ ದ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಎಗ್ ಏನಿದೆ ಫೀಟಸ್ ಆಗಿ ಹೇಗೆ ಡೆವಲಪ್ ಆಗತ್ತೆ ಮತ್ತೆ ಎಂಬ್ರಿಯೋಗೆ ನರಿಶ್ಮೆಂಟ್ ಹೇಗೆ ಸಿಗತ್ತೆ, ಇದನ್ನ ನೀವು ಬರಿಬೇಕಿತ್ತು. ಆಯ್ತಾ? ಅಂಡಾಣು ಏನಿದೆ ಒಂದು ಭ್ರೂಣವಾಗಿ ಹೇಗೆ ಬೆಳವಣಿಗೆ ಆಗತ್ತೆ ಹಾಗೂ ತಾಯಿಯ ಗರ್ಭದಲ್ಲಿ ಭ್ರೂಣಕ್ಕೆ ಪೋಷಕಾಂಶ ಹೇಗೆ ಸಿಗತ್ತೆ ಅಂತ ನೀವು ಬರಿಬೇಕಿತ್ತು. ಎಗ್ ಏನಾಗತ್ತೆ? ಫಸ್ಟು ಎಗ್ ಏನಿದೆ ರಿಲೀಸ್ ಆಗತ್ತೆ, ಓವ್ಯುಲೇಷನ್ ಆಗತ್ತೆ, ಎಗ್ ರಿಲೀಸ್ ಅಂತ ಬರಿಬೋದು. ರಿಲೀಸ್ ಆಗಿರುವಂತಹ ಎಗ್ ಏನಿದೆ ಇದು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಫರ್ಟಿಲೈಸೇಷನ್ ಆಗತ್ತೆ, ಸ್ಪರ್ಮ್ ಇದ್ರೆ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಬರಿಬೇಕು. ಎಗ್ ರಿಲೀಸ್ ಆದ್ಮೇಲೆ ಫರ್ಟಿಲೈಸೇಷನ್ ಬರಿಬೇಕು. ಅಂಡಾಣು ಏನಿದೆ ಅಂಡಾಣು ಏನಿದೆ ಮಕ್ಕಳೇ, ಇದು ಬಿಡುಗಡೆ ಆಗತ್ತೆ. ಓಕೆನಾ? ತಿಂಗಳಿಗೆ ಒಂದ್ಸತಿ ಒಂದು ಅಂಡಾಶಯ ಏನಿದೆ ಅಂಡಾಣುನ ಬಿಡುಗಡೆ ಮಾಡತ್ತೆ. ಈ ಅಂಡಾಣು ಏನಿದೆ ಬಿಡುಗಡೆ ಆದಾಗ ಫೆಲೋಪಿಯನ್ ನಾಳ ಅಥವಾ ಅಂಡನಾಳ ಏನಿದೆ ಅದಕ್ಕೆ ಹೋಗಿ ವೀರ್ಯ ಇದ್ರೆ ಇದರೊಟ್ಟಿಗೆ ನಿಷೇಚನ ಉಂಟಾಗತ್ತೆ. ಇದನ್ನ ಫಸ್ಟ್ ಬರಿಬೇಕು. ನೆಕ್ಸ್ಟ್, ಬಿಕಾಸ್ ಆಫ್ ಫರ್ಟಿಲೈಸೇಷನ್ ಝೈಗೋಟ್ ಫಾರ್ಮ್ ಆಗತ್ತೆ. ಈ ಝೈಗೋಟ್ ಅಲ್ಲಿ ಸೆಲ್ ಡಿವಿಷನ್ ಆದಾಗ ಎಂಬ್ರಿಯೋ ಫಾರ್ಮ್ ಆಗತ್ತೆ.
ಆಯ್ತಾ? ಸೊ ನಿಷೇಚನದಿಂದಾಗಿ ಯುಗ್ಮಜ ಉಂಟಾಗತ್ತೆ. ಯುಗ್ಮಜದಲ್ಲಿ ಕ್ಷಿಪ್ರಕೋಶ ವಿಭಜನೆ ಆದಾಗ ಏನುಂಟಾಗತ್ತೆ? ಭ್ರೂಣಾಂಕುರ ಉಂಟಾಗತ್ತೆ. ಓಕೆ, ಸೊ ಈ ಭ್ರೂಣಾಂಕುರ ಹೋಗ್ಬಿಟ್ಟು ಗರ್ಭಕೋಶದ ಒಳಸ್ತರಿಗೆ ಅಂಟ್ಕೊಳ್ಳತ್ತೆ ಹಾಗೂ ಭ್ರೂಣವಾಗಿ ಬೆಳವಣಿಗೆ ಆಗತ್ತೆ. ಈ ಭ್ರೂಣದ ಬೆಳವಣಿಗೆ ಆದ್ಮೇಲೆ ಜರಾಯುವಿನಿಂದ ಅದಕ್ಕೆ ಪೋಷಕಾಂಶದ ವರ್ಗಾವಣೆ ಆಗತ್ತೆ. ಅಮ್ಮನ ಬದಿಯಿಂದ ಮಗುವಿನ ಬದಿಗೆ ಪೋಷಕಾಂಶದ ವರ್ಗಾವಣೆ ಆಗತ್ತೆ. ಹಾಗೂ ತ್ಯಾಜ್ಯ ಏನಿದೆ ಭ್ರೂಣದಿಂದ ಅಮ್ಮನ ಕಡೆಗೆ ತ್ಯಾಜ್ಯದ ವರ್ಗಾವಣೆ ಆಗತ್ತೆ. ಸೊ 2ನೇ ಭಾಗಕ್ಕೆ ನೀವು ಜರಾಯುವಿನ ಕಾರ್ಯ ಹಾಗೂ ರಚನೆನ ನೀವು ಬರಿಬೇಕಾಗಿತ್ತು. ಓಕೆ, ಸೊ ಬೇಸಿಕಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ಫರ್ಟಿಲೈಸೇಷನ್ ಇಂದ ಝೈಗೋಟ್ ಬಂತು. ಝೈಗೋಟ್ ಅಲ್ಲಿ ಕ್ವಿಕ್ ಡಿವಿಷನ್ ಆಗಿರೋದ್ರಿಂದ ಎಂಬ್ರಿಯೋ ಬರುತ್ತೆ. ಎಂಬ್ರಿಯೋ ಹೋಗ್ಬಿಟ್ಟು ನಮ್ಮ ಯೂಟರಸ್ ಏನಿದೆ ಅದರ ವಾಲ್ ಅಲ್ಲಿ ಇಂಪ್ಲಾಂಟ್ ಆಗತ್ತೆ. ಆಯ್ತಾ? ಈ ಎಂಬ್ರಿಯೋ ಮತ್ತೆ ಗ್ರೋ ಆಗ್ತಾ ಆಗ್ತಾ ಫೀಟಸ್ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ಪಾರ್ಟಿಗೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಡಬೇಕಿತ್ತು. ಅದಾದಮೇಲೆ ನೆಕ್ಸ್ಟ್ ಪಾರ್ಟಿಗೆ ಏನು ಬರೀತಾರ, ನರಿಶ್ಮೆಂಟ್ ಎಲ್ಲಿಂದ ಸಿಗ್ತಿದೆ, ಮದರ್ ಸೈಡಿಂದ ಬೇಬಿ ಸೈಡಿಗೆ ನ್ಯೂಟ್ರಿಯೆಂಟ್ಸ್ ಪಾಸ್ ಆನ್ ಆಗಬೇಕಂದ್ರೆ ಪ್ಲೆಸೆಂಟಾ ಏನಿದೆ ಇದು ಬೇಕಾಗಿರುತ್ತೆ. ಸೊ ಪ್ಲೆಸೆಂಟಾ ಫಂಕ್ಷನ್ ಆ್ಯಂಡ್ ಸ್ಟ್ರಕ್ಚರ್ ಬಗ್ಗೆ ನೀವು ಬರಿಬೇಕಿತ್ತು. ಪ್ಲೆಸೆಂಟಾ ಏನಿದೆ ಮದರ್ ಸೈಡಿಂದ ಬೇಬಿ ಸೈಡಿಗೆ ನ್ಯೂಟ್ರಿಯೆಂಟ್ಸ್ನ ಪಾಸ್ ಆನ್ ಮಾಡುತ್ತೆ, ಮತ್ತು ಬೇಬಿ ಸೈಡಿಂದ ಮದರ್ ಸೈಡಿಗೆ ವೇಸ್ಟ್ ಮೆಟೀರಿಯಲ್ನ ಪಾಸ್ ಆನ್ ಮಾಡುತ್ತೆ. ಬೇಬಿ ಸೈಡಲ್ಲಿ ವಿಲ್ಲಾಯಿ ಇರುತ್ತೆ, ಮದರ್ ಸೈಡಲ್ಲಿ ಬ್ಲಡ್ ಸ್ಪೇಸಸ್ ಇರುತ್ತೆ. ಇಷ್ಟನ್ನು ನೀವು ಬರಿಬೇಕಿತ್ತು. ಜರಾಯುವಿನ ರಚನೆಯಲ್ಲಿ ಅಮ್ಮನ ಬದಿಯಲ್ಲಿ ರಕ್ತಾವಕಾಶಗಳಿದೆ, ಮಗುವಿನ ಬದಿಯಲ್ಲಿ ವಿಲ್ಲಾಯಿ ಇದೆ. ಇದನ್ನ ಕೂಡ ನೀವು ಬರಿಬೇಕಿತ್ತು. ಈ ರಚನೆ ಬಗ್ಗೆ ಸ್ವಲ್ಪ ನಾನಿಲ್ಲಿ ಹಾಕಿಲ್ಲ, ಸೊ ರಚನೆ ಬಗ್ಗೆ ನೀವು ಬರ್ಕೊಳ್ಳಿ. ಓಕೆ, ಸ್ಟ್ರಕ್ಚರ್ ಬಗ್ಗೆ ಐ ಹ್ಯಾವ್ ನಾಟ್ ಪುಟ್ ಇಟ್ ಡೌನ್ ಮಕ್ಕಳ. ಈ ಎಲ್ಲ ಪಾಯಿಂಟ್ಸ್ ಒಟ್ಟಿಗೆ ಯು ಹ್ಯಾವ್ ಟು ರೈಟ್ ಅಬೌಟ್ ದ ಸ್ಟ್ರಕ್ಚರ್. ಏನು ಸ್ಟ್ರಕ್ಚರ್? ಬೇಬಿ ಸೈಡಲ್ಲಿ ವಿಲ್ಲಾಯಿ ಇದೆ, ಮದರ್ ಸೈಡಲ್ಲಿ ಬ್ಲಡ್ ಸ್ಪೇಸಸ್ ಇದೆ. ಆಯ್ತಾ? ಇದನ್ನ ಒಂದು ಎಕ್ಸ್ಟ್ರಾ ಪಾಯಿಂಟ್ ಆಗಿ ಆ್ಯಡ್ ಮಾಡ್ಕೋಬೇಕು. ಆಯ್ತಾ? ವಿಲ್ಲಾಯಿ ಏನಿದೆ ಮಗುವಿನ ಕಡೆ ಇದೆ, ರಕ್ತಾವಕಾಶ ಅಮ್ಮನ ಕಡೆ ಇದೆ ಅನ್ನೋ ಒಂದು ಅಂಕಿನ ನೀವು ಇಲ್ಲಿ ದಯವಿಟ್ಟು ಸೇರಿಸ್ಕೊಳ್ಳಿ. ಓಕೆ, ಸೊ ಟಫ್ ಕ್ವೆಶನ್ಸ್ನ ನಾನು ಇವತ್ತು ಎಲ್ಲ ನಿಮಗೆ ಟಫ್ ಅನಿಸಿದ್ದೆಲ್ಲ ಸಾಲ್ವ್ ಮಾಡಿದ್ದೀನಿ ಬಯಾಲಜಿ ಕೆಮಿಸ್ಟ್ರಿಯಲ್ಲಿ ಅಂತ ನಾನು ಅನ್ಕೋತೀನಿ. ಇದೇ ರೀತಿ ಟಫ್ ಕ್ವೆಶನ್ಸ್ನ ನಾನು NCERT ಎಕ್ಸಾಂಪ್ಲಾರಲ್ಲಿ ಕೂಡ ಸಾಲ್ವ್ ಮಾಡಿದ್ದೀನಿ. ಆ NCERT ಎಕ್ಸಾಂಪ್ಲಾರ್ ವಿಡಿಯೋ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಡ್ತೀನಿ. ಓಕೆನಾ? ಅಪ್ಲಿಕೇಶನ್ ಕ್ವೆಶನ್ಸ್ಗೆ ನೀವು ರೆಡಿ ಆಗಿರಬೇಕು. ಇದೇ ರೀತಿ ಒಂದಷ್ಟು ಅನ್ವಯಿಕ ಪ್ರಶ್ನೆನ ನಾನು NCERT ಎಕ್ಸಾಂಪ್ಲಾರ್ ವಿಡಿಯೋದಲ್ಲಿ ಬಗೆಹರಿಸಿದ್ದೀನಿ. ಆ ವಿಡಿಯೋನ ಲಿಂಕ್ ಏನಿದೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಓಕೆನಾ ಮಕ್ಕಳ? ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಹೋಗಿ ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್ ಟುಡೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.